ವೇದಿಕೆ ಮೇಲೆ ಎಲ್ಲ ಸೀನಿಯರ್ಸ್ಗೆ ಹಾಗೆ ಸಹಪಾಠಿಗಳಿಗೆ ಹಾಗೆಲ್ಲ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲರೂ ಎಲ್ಲ ಮಾತಾಡಿದ್ದಾರೆ. ಯಾಕಂದರೆ ಪಾಪ ಯಾರು ಪ್ರಶ್ನೆ ಕೇಳಬೇಕು ಅಂದರೆ ಕೇಳ್ಬೋದಾದರೆ ನಾನು ಎರಡೇ ಮಾತಲ್ಲಿ ಮುಗಿಸ್ಬಿಡ್ತೀನಿ. ಈಗ ಇಷ್ಟು ಜನ ಎಲ್ಲ ಮಾತಾಡಿದ್ರು, ಖಂಡಿತ ಯಾರು ಆ್ಯಕ್ಚುಲಿ ಯಾರೋ ಮೆಚ್ಚೋಕ್ಕೋ ಹೊಗಳಕ್ಕೋ ಅದಲ್ಲ. ಎಲ್ಲರೂ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ತಮ್ಮ ಒಳಗಡೆ ಏನೇನು ಅವಸು ಇಟ್ಕೊಂಡಿದ್ವು. ಯಾಕಂದರೆ ಈಗ ಆವಾಗಲೇ ಶ್ರುತಿಮಾ ಹೇಳ್ತಾ ಇದ್ರು ಸ್ಪೇಸ್ ಅಂತೇಳಿ. ಈಗ ಇಲ್ಲಿ ಇಷ್ಟು ಜನ ಬಂದಿದ್ದಾರೆ, ಅವ್ರವ್ರದ್ದೇ ಸೀಟ್ ಇದೆ, ಅದಕ್ಕೂ ಸ್ವಲ್ಪ ಕೆಲವು ಸೀಟ್ಗಳಿದೆ. ಸೊ ಸ್ಪೇಸ್ ಬಿಟ್ಟೇ ಇರ್ತೀವಲ್ಲ. ಒಂದು ಸೀನ್ ಹೋಗಿದ್ದ ತಕ್ಷಣ ಇದ್ರಲ್ಲ ನಿಮ್ದೇಮ ಇರೋದಂದ್ರೆ ಅವ್ರ ನೆಲಕ್ಕಿಂತ ನಾನು ಹೇಳೋಕ್ಕಾಗಲ್ಲ, ನನ್ನ ಬಾಯಲ್ಲಿ ಅಸಹ್ಯವಾಗಿರುತ್ತೆ, ಅವ್ರು ಮಾಡಿದ್ರೇ ಚೆನ್ನಾಗಿರುತ್ತೆ. ಸೊ ಹಾಗೇನೆ ಒಂದು ಟೀಮ್ ವರ್ಕ್ ಅಂತ ಹೇಳೋದು ಇದನ್ನು. ಆಮೇಲೆ ಈ ಸಿನಿಮಾಗೆ ಕ್ಯಾಪ್ಟನ್ ಆ್ಯಕ್ಚುಲಿ ನಮ್ಮ ತಾತ ರಾಕ್ಲೈನ್ ಅವರು. ಯಾಕಂದ್ರೆ ಅವ್ರ ಪ್ರೊಡಕ್ಷನಲ್ಲಿ 2ನೇ ಸಿನಿಮಾ. ಯಾಕೆ ಅಂತಂದರೆ ಸ್ಟ್ರೇಟ್ ಸಬ್ಜೆಕ್ಟ್ ಒಪ್ಸೋದೇ ತುಂಬ ಕಷ್ಟ. ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಆತನಿಗಿರೋ ಒಂದು ಪ್ಯಾಷನ್, ಅವರಲ್ಲಿ ಆ ಸಿನಿಮಾಗಿರೋ ಪ್ಯಾಷನ್ ಆಗಲಿ ಇನ್ನೊಂದಾಗಲಿ. ಯಾಕಂದರೆ ನಾವು ಯೋಧ ಮಾಡಿದ್ದು ಕೂಡ ಒಂದು ರೀಮೇಕ್ ಇದೆ. ಅವಾಗ ಹೋಗಪ್ಪ ಯಾಕೆ ಕೂತ್ಕೊಳ್ತಾರೆ ಇದಕ್ಕೆಲ್ಲ ಸ್ಟೇಟಂಗೆಲ್ಲ ಆಗಲ್ಲ ಹಂಗೆ ಹೀಗೆ ಅಂತೇಳಿ. ಯಾವಾಗ ತರುಣ್ ಇದನ್ನ ಲಾಕ್ಡೌನಲ್ಲಿ ಈ ಸಿನಿಮಾ ಕತೆ ಬಂದು ಹೇಳಿದಾಗ ಯಾರು ಮಾಡೋದು ಏನು ಮಾಡೋದು ಇನ್ಯಾರಿಗೂ ಮಾಡೋದಿದ್ದ ತಡಿ ಆ್ಯಕ್ಚುಲಿ ನಮ್ಮ ತಾತನ ಡೇಟ್ಸ್ ಐತಪ್ಪ, ತಾತನಿಗೆ ಒಪ್ಸಿ ಹೋಗಿ ನೋಡು, ಯಾಕಂದರೆ ತಾತ ಒಪ್ಪ ಡೌಟ್ ಇರುತ್ತೆ, ಆದರೂ ಕೂಡ ಟ್ರೈ ಮಾಡು ಅಂತೇಳಿ ಒಂದೇ ಸಿಟ್ಟಿಂಗ್ ಕೂತಿದ್ದು. ಅದು ಇದೊಂದು ಹೇಳ್ತೀನಿ ಏನಕ್ಕೆ ಅಂದರೆ ತರುಣ್ದೊಂದು ಶಕ್ತಿ ಅಂತಲೇ ಹೇಳ್ಬೋದು. ನನಗೆ ಹೇಳಿದ್ದು ಒಂದೇ ಸರಿ, ಸ್ಟಾರ್ಟ್ ಟು ಎಂಡ್ ಎಲ್ಲೋ ಇದೊಂದು ಲೈನ್ ಇದೆ, ಈ ಥರ ಅನ್ಕೊಂಡಿದ್ದೀನಿ, ಹಂಗೇನಿಲ್ಲ, ಈ ಥರ ಇದ್ದಾಗ ನೋಡ್ರಿ ಹಿಂಗೆ ಹಾಕೊಂಡು ಹೋಗ್ತಾ ಇದ್ದೀನಿ, ಹಿಂಗೆ ಹೋಗುತ್ತೆ ಗ್ರಾಫ್. ಸರಿ ಚೆನ್ನಾಗಿ ಏನು 1.5 ಗಂಟೆನ 1.5 hours 2 hours ಮ್ಯಾಕ್ಸಿಮಮ್. ಆಮೇಲೆ ಅದ್ರ ಕರೆಕ್ಷನ್ ಹೇಳೋಕೆ ಬರಲಿಲ್ಲ ನನಗೆ. ಇಲ್ಲ ಇದು ಯಾಕೋ ಬೇಕು ಬೇಡ ನೋಡು ಏನೂ ಇಲ್ಲ, ಚೆನ್ನಾಗಿದೆ ಮಾಡೋಣ ಸರಿ. ಅದಾದಮೇಲೆ ತಾತ ಕೂಡ ಆ್ಯಕ್ಚುಲಿ ಫೋನ್ ಮಾಡಿದ್ರು, ಮೊಮ್ಮಗಳಿಗೆ ಏನೋ ಇದು ಕತೆ ಇಷ್ಟ ಆಯ್ತಾ ಅಂದರೆ ಇಷ್ಟ ಆಗಲ್ಲ ಓಕೆ ಅಂತ ಅಂದ್ಬಿಟ್ಟು ತರುಣ್ ಒಂದೇ ಹೇಳಿ ಕಳಿಸೋದು. ನೋಡಿ ತರುಣ್, ನಾನು ಸ್ಟ್ರೇಟ್ ಸಬ್ಜೆಕ್ಟ್ ನಾನು ಯಾರೂ ಒಪ್ಸೋಕ್ಕಾಗಲ್ಲ, ನೀನೊಬ್ಬನೇ ಫಸ್ಟ್ ವ್ಯಕ್ತಿ ನನಗೊಂದು ಸ್ಟ್ರೇಟ್ ಸಬ್ಜೆಕ್ಟ್ ಒಪ್ಸಿದ್ದು ಅಂತೇಳಿ. ಸೊ ಸಬ್ಜೆಕ್ಟ್ ಎಲ್ಲ ಇದಾಯಿತು. ಆಮೇಲಿಂದ ಒಂದು ಇದು ನೋಡ್ತೀವಿ ನಾವು ಯೂಶಲಿ ಒಂದು ರಶಸ್ ಥರ ಎಲ್ಲಾನು ಕೂತ್ಕೊಂಡು ಎಡಿಟ್ ಮಾಡಿ. ತಾತ ಫಸ್ಟ್ ಟೈಮ್ ಬಂದು ನನ್ನ ತಪ್ಕೊಂಡಿದ್ದು ಎರಡನೇ ಸಿನಿಮಾದಲ್ಲಿ ಇರ್ಬೋದು. ಯಾಕಂದರೆ ಕುರುಕ್ಷೇತ್ರ ಆದಮೇಲೆ ಬಂದು ಇರಲ್ಲೇ ತಪ್ಕೊಂಡು ಮಗನೇ ಅದು ಯಾಕೆ ತಾತ ಇಷ್ಟ ಆಯ್ತು, ಆತ ಏನು ಹೇಳಿದ್ನೋ ಅದಕ್ಕಿಂತ ಒಂದು 10% ಜಾಸ್ತಿ ಇದೆ ಸಿನಿಮಾ, ಐ ಆಮ್ ಡನ್ ಅಂತ. ಓಕೆ ತಾತ. ಸೊ ತರುಣ್ ಅದೊಂದು ಪವರ್ ಅದು, ಯಾಕಂದ್ರೆ ಎಲ್ರಿಗೂ ಒಪ್ಸೋದಿದೆಯಲ್ಲ ಅಂತ. ಸೊ ಈಗ ಕುಮಾರ್ ಗೋವಿಂದ ಸರ್ ಹೇಳಿದ್ರು ಆಗಲೇ ಇದರಲ್ಲಿ ಹಿಂಗೆಲ್ಲ ಇದೆ ಅಂತ. ಒಂದು ಭಾವನ ಕ್ಯಾರೆಕ್ಟ್ರು ನಾನು ಇವತ್ತು ಹೇಳ್ತಾ ಇದ್ದೀನಿ, ನನಗೆ ಭಾವ ಅಕ್ಕ ಅದನ್ನೇ ಈಗ ಶ್ರುತಿಮಾರ್ ಆಗಲೇ ಮಾತಾಡ್ತಿದ್ದು. ಸೊ ಸೀನಿಯರ್ ಮೋಟ ಇದು ಅವ್ರ ಸಿನಿಮಾ ಚಿಕ್ಕ ಸಿನಿಮಾದಲ್ಲಿ ನಾನು ಆ್ಯಕ್ಚುಲಿ ಬಿಸಿ ಗೌರಿಶಂಕರ್ಗೆ ಅಷ್ಟೇಟಾಗಿ ನಾನು ಕೆಲಸ ಮಾಡ್ತಿದ್ದಾಗ ಅವಾಗಿಂದ ನೋಡ್ಕೊಂಬಂದಿರೋ. ಅವ್ರ ಸೀನಿಯರ್ಗಳ ಜೊತೆ ನಾವು ನಿಂತ್ಕೊಳ್ಳೋದಲ್ಲ, ಅವ್ರ ಪಕ್ಕಕ್ಕೆ ನಿಂತ್ಕೊಳ್ಳೋಕ್ಕೂ ನಮ್ಗೆ ಯೋಗ್ಯತೆ ಇರಲ್ಲ. ಆದರೂ ಈ ಸಿನಿಮಾನ ಒಪ್ಕೊಂಡು ಅದನ್ನು ಅಚ್ಚುಕಟ್ಟಾಗಿ, ಯಾಕಂದರೆ ಆ ಪಾತ್ರಕ್ಕೆ ಕೊಟ್ಟರೆ ಒಂದು ವ್ಯಾಲ್ಯೂ ಆಗಲಿ, ಅದಕ್ಕೆ ಅವ್ರು ಮಾಡ್ಕೊಂಡಿರೋಂಥ ಪ್ರಿಪ್ರೇಷನ್ ಆಗಲಿ, ಇದು ಅವರಾಗಲಿ ಶ್ರುತಿಮಾ ಆಗಲಿ ಇವ್ರು ಯಾರು ಬರಬೇಕಾಗಿರಲಿಲ್ಲ. ಯಾಕಂದ್ರೆ ಅವರೆಲ್ಲ ಸೀನಿಯರ್ ಮೋಸ್ಟ್. ಒಂದ್ಸಲಿ ತರುಣ ಎಲ್ಲರೂ ಕೂರಿಸ್ಕೊಂಡು, ಈಗ ನಾವು ನಾಟಕದಲ್ಲಿ ಒಂದು ರಂತ್ರು ಅಂತ ಮಾಡ್ತಿದ್ದೀವಿ ಮೊದಲು, ಎಲ್ಲರೂ ಕೂತ್ಕೊಂಡು ಸ್ಕ್ರಿಪ್ಟ್ಗಳು ಓದಿ, ಪಾತ್ರಗಳಲ್ಲದೇ ಸ್ಕ್ರಿಪ್ಟ್ಗಳು ಓದಿ ಎಲ್ಲರಿಗೂ ಅರ್ಥ ಮಾಡ್ಸಂಗೆ. ಆ ಥರ ವರ್ಕ್ಶಾಪ್ಗೆ ಅವರೆಲ್ಲ ಬಂದಿದ್ದಾರೆ ಅಂದರೆ ಹಂಗಾರೆ ಸಿನಿಮಾ ಮೇಲೆ ಅವ್ರಿಗೆ ಎಷ್ಟಿದಿರ್ಬೋದು. ಯಾಕಂದ್ರೆ ಅವ್ರು ಬರಂಗೆ ಇಲ್ಲ ಆ್ಯಕ್ಚುಲಿ ಶ್ರುತಿಮಾ ಅಂತ ಹಿಂಗೆ ಅನ್ಬಿಡೋರು, ಯಾಕಂದ್ರೆ ಅಷ್ಟು ಸಿನಿಮಾಗಳು ಅವ್ರು ಮಾಡಿಬಿಟ್ಬಿಟ್ಟಿದ್ದಾರೆ. ಬಟ್ ಆದರೂ ಈ ಸಿನಿಮಾಗೆ ಬಂದರು ಅಂದಾಗ ಅದ್ರ ಮೇಲಿರೋ ಒಂದು ಪ್ರೀತಿ ಅಷ್ಟೇ, ಆ ಸಿನಿಮಾ ಏನು ಹೇಳಕ್ಕೆ ಹೊರಟಿದೆ ಅಂತ. ಸೊ ಅವಿನಾಶ್ ಸರ್ ಆಗಿರ್ಬೋದು, ಪದ್ಮವಂತು ಆ್ಯಕ್ಚುಲಿ ದಾಸ ಆದ್ಮೇಲಿಂದ ಈ ಸಿನಿಮಾ ಅದೇನಿಲ್ಲ, ಅವ್ರ ಪಾತ್ರ ಅದಿತ್ತು ಅಷ್ಟೇ. ಆ ಪಾತ್ರಕ್ಕೆ ಅವ್ರ ಹೆಸರು ಬರೆದಿತ್ತು. ಇದಕ್ಕೆಲ್ಲ ನಾವು ಏನಂತೀವಿ ಅಂದರೆ ನಿಮಿತ್ತ ಸುಮ್ಮನೆ ಆಗ್ಬೋದು ಅಷ್ಟೇ, ಇವ್ರು ಹೇಳ್ಬೋದು ಅವ್ರು ದಾನೆ ದಾನೆ ಪೇಲಿ ಕಾನೆ ವಾಲೇಕೆ ನಾಮ ಅನ್ನಂಗೆ ಆ ಪಾತ್ರಕ್ಕೆ ಇವ್ರುಗಳು ಮಾಡಿದ್ರೆ ಚಂದ ಅಂತ ಇದೆ. ಅವ್ರಗಳಿಗೆ ಅದು ಹೋಗುತ್ತೆ, ಅದು ಹೆಂಗಾರು ಬೈ ಹುಕ್ಕೋ ಬೈ ಕ್ರೂಕ್. ಇದು ನಾನು ತುಂಬ ನೋಡಿದ್ದೀನಿ ಲೈಫಲ್ಲಿ. ಯಾರೋ ಯಾವಾಗಲೂ ಯಾರಿಗೋ ಮಾಡ್ತೀನಿ ಅನ್ನೋ ಸಬ್ಜೆಕ್ಟ್ಗಳು ಎಲ್ಲೋ ಸುತ್ತಿ ಪಡಿಸಿ 2-3 ವರ್ಷ ಆದ್ಮೇಲೆ ನಮ್ಮ ಹತ್ರನೇ ಬಂದಿರುತ್ತೆ. ಸೊ ಆ ಥರ ಇಲ್ಲೆಲ್ಲ ನಿಮಿತ್ತಮ್ಮ ಯಾರು ಹೇಳಂಗಿಲ್ಲ, ಆ ಪಾತ್ರಕ್ಕೆ ನಿಮ್ಮ ಹೆಸರಿತ್ತು ನೀವು ಬಂದ್ರಿ ಅಷ್ಟೇ, ಇನ್ನೇನಿಲ್ಲ ಅದರಲ್ಲಿ. ಸೊ ಆ ಥರ. ಆದರೆ ಪ್ರತಿ ಸಿನಿಮಾದಲ್ಲೂ ನನಗೊಂದು ಇದು ನಡೀತಾ ಇರುತ್ತೆ. ಈಗ ಕುರುಕ್ಷೇತ್ರ ಮಾಡಬೇಕಾದ್ರೆ
ಆ ಶಕುನಿ ಕ್ಯಾರೆಕ್ಟರ್ ಅಂದರೆ ಒಂದು ಒಳಗಡೆ ಒಬ್ಬ ಎಲ್ಲೋ ಒಂದು ಸಣ್ಣ ಕಲಾವಿದ, ಅಯ್ಯೋ ಇದು ನನಗೆ ಸಿಕ್ಕಿದ್ರೆ ಅಂದ್ಕೊಂಡು ಎಲ್ಲಿ ಕಚ್ಕೊಂಡು ಮಾತಾಡ್ತೀವಿ ಗೊತ್ತಾ ಆ ಥರ. ಅದಾದಮೇಲೆ ರಾಬರ್ಟಲ್ಲಿ ನಮ್ಮ ಶಿವರಾಜ್ ಕೇರ್ಪೇಡ್ ಅವ್ರು ಮಾಡಿದ್ರು ಆ ಬಾಬಿ ಕ್ಯಾರೆಕ್ಟರ್. ಅಂದರೆ ಒಬ್ಬ ಕಲಾವಿದಂಗೆ ಅನ್ಸೋದು ಇದು ಪಾತ್ರ ನನಗೆ ಸಿಕ್ಕಿದ್ರೆ ಆಟ ಆಡ್ಬೋದಾಗಿತ್ತು ನಾನು. ಈ ಸಿನಿಮಾ ನಿಜವಾಗ್ಲೂ ಹೊಟ್ಟೆ ಉರಿ ಪಡ್ಕೊಂಡು ಅವ್ರು ಮಾಡ್ಬೇಕಾರಲ್ಲ ಸುಮ್ಮನೆ ಕೂತ್ಕೊಂಡು ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಈಚಕ್ಕೋತಾ ಇದ್ದು ಬಿರೋದರ್ ಸರ್ ಕ್ಯಾರೆಕ್ಟರ್ ನೋಡಿ ಪಕ್ಕದಲ್ಲೇ ಇರ್ತಾ ಇದೆ, ಆದ್ರೂ ಹೊಟ್ಟೆ ಎಲ್ಲ ಉರ್ಕೋತಾ ಇದೆ ಇದು ನನಗೆ ಸಿಕ್ಕಿದ್ರೆ ಅಂತ. ಯಾಕಂದ್ರೆ ಅಷ್ಟು ಒಳ್ಳೆ ಪಾತ್ರ. ಹೇಳ್ತಾ ಹೋದ್ರೆ ತುಂಬಾನೇ ಇದೆ. ಯಾಕಂದ್ರೆ ಈ ಸಿನಿಮಾ ನೀವುಗಳು ನೋಡಿ ಆಮೇಲೆ ನೀವು ಕೇಳೋ ಪ್ರಶ್ನೆಗೆ ಮಾತಾಡೋದು ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈಗ ಶ್ರುತಿಮಾ ಹೇಳಿದ್ರು, ಎಷ್ಟೋ ಜನ ಡೈಲಾಗಲ್ಲಿ ಏನ್ ಹೇಳ್ತಾ ಇದ್ರು ಅಂತಾನೆ ಅರ್ಥ ಆಗಲ್ಲ. ಸುಮಾರು ಜನ, ನಾನು ಹೇಳ್ತೀನಿ ನಂದೇ ಒಂದ್ಸಲಿ ಅರ್ಥ ಆಗಲ್ಲ. ಆದ್ರೆ ಇದ್ರಲ್ಲಿ ಒಂದ್ ಮಾತ್ರ ಹೇಳ್ತೀನಿ, ಹೆಣ್ಣಿಗೆ ತನ್ನ ಹೆಣ್ತನದ ಬಗ್ಗೆ ಮಾತಾಡಿದಾಗ ಆ ಹೆಣ್ಣು ಕಣ್ಣಲ್ಲಿ ತೋರಿಸೋ ಒಂದು ನೋವಿದೆಯಲ್ಲ, ಅದು ಅಲ್ಲಿ ನೋಡ್ಕೊಳ್ಕೋಬೇಕು. ನಾವೆಲ್ಲ ಬರೀ ಕಣ್ಣಲ್ಲಿ ಒಂದಿಷ್ಟು ಮಾಡಿದರೆ ಎಂಥದ್ದು ಥೂ 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 ಅನಿಸ್ಬಿಡುತ್ತೆ. ಆ ಥರ ಕಲಾವಿದರು ನಮ್ಮ ಸಿನಿಮಾದಲ್ಲಿ ಇದ್ದಾರೆ ಅನ್ನೋದೇ ನಮಗೆ ನೋಡೋದು. ಈಗ ರೋಹಿತ್ ಆಗ್ಬೋದು, ನ್ಯಾಷನಲ್ ಅವಾರ್ಡ್ ವಿನ್ನರ್. ಆತ ಅವ್ನಿಗೆ ಆ್ಯಕ್ಚುಲಿ ಒಂದ್ಸಲಿ ಕೇಳ್ಬೇಡ ಸರ್, ಒಂದ್ಸಲಿ ಅವಾರ್ಡ್ ತಂದು ಕೊಡಿ ಸರ್, ನೋಡ್ಬೇಕು ಹೆಂಗಿರುತ್ತೆ ಅವಾರ್ಡ್ ಅಂತ. ಯಾಕಂದ್ರೆ ಒಬ್ಬರಿ ಸ್ಟೇಟ್ ಅವಾರ್ಡ್ ಅವ್ರಿಗೆ ಇರೋದು, ನಾನು ನ್ಯಾಷನಲ್ಗೆಲ್ಲ ಹೋಗೋದೇ ಇಲ್ಲ. ಸೊ ಕೇಳ್ಬೇಡ ಒಂದ್ಸಲಿ ತೋರಿಸಿ ಸರ್ ತಂದು ಅಂತ. ಪಾಪ ಅವ್ರು ಮೈಸೂರಿಂದ ಎತ್ಕೊಂಬಂದು ತೋರಿಸೋದು. ಸೊ ಅಷ್ಟೊಳ್ಳೆ ಅದ್ಭುತವಾದ ಕಲಾವಿದರು, ಅವ್ರ ಜೊತೆ ಕೆಲಸ ಮಾಡಿದ್ದು ನಮ್ಗೊಂದಿದ್ದು ಪುಣ್ಯ. ಇನ್ನು ಲಾಸ್ಟ್ ಅಲ್ಲ ಲೀಸ್ಟ್ ಅಂತಲ್ಲ, ಫಸ್ಟ್ ಆಫ್ ಆಲ್ ನಮ್ಮ ಹೀರೋಯಿನ್ ನಾನು ಹೇಳೋದು ಹಾರ್ಟ್ಲಿ ವೆಲ್ಕಮ್ ಅಂತೇಳಿ. ಆಮೇಲೆ ಒಂದು ಹೇಳ್ತೀನಿ ಕೇಳಬೇ, ಇಲ್ಲಿ ನಿಂದು ಮೊದಲನೇ ಸಿನಿಮಾ, ಎರಡನೇ ಸಿನಿಮಾ, ಮುಂದೊಂದು 205 ಸಿನಿಮಾ ಆಗಿರ್ಬೋದು, ನಿನ್ 206ನೇ ಸಿನಿಮಾ ಥರ ಎಲ್ಲರೂ ನೋಡ್ತಾ ಇರ್ತಾರೆ. ಯಾಕಂದ್ರೆ ಅಷ್ಟು ಅವ್ರದ್ದು 200-205 ಸಿನಿಮಾ ಎಕ್ಸ್ಪೀರಿಯನ್ಸ್ ನಿನ್ನ ಹತ್ರ ನೋಡ್ತಾ ಇರ್ತಾರೆ. ಸೊ ಕಲಾವಿದರಿಗೆ ಅದೊಂದು ಶಾಪ, ಅವ್ರ ಮಕ್ಕಳಾಗಿ ಬಿಡ್ತೀವಲ್ಲ ಅದು ಶಾಪ ನಮಗೆ. ಆದರೆ ಈ ಸಿನಿಮಾದಲ್ಲಿ ಆ ಶಾಪನ ಹೊರ ಮಾಡಿಕೊಂಡು, ನಾನು ತುಂಬಾ ಜನಕ್ಕೆ ಕೇಳೋದಲ್ಲ, ಅಂದರೆ ಹೋಗೋದೇ ಬಿಡು ಏನೋ ಮೇರಾ ಇದು ಅಂತ ಅಂದ್ಬಿಟ್ಟು ನಾವೇನು ಹೇಳ್ತೀವಿ, ಸುಮ್ಮನೆ ನಮ್ದು ನಮ್ಮೇ ದೊಡ್ಡದು ಹಂಗೆಲ್ಲ ಹೇಳ್ತೀವಲ್ಲ, ಖಂಡಿತ ತುಂಬಾ ಕಮ್ಮಿ ಕಲಾವಿದರು ನಾನು ನೋಡಿರೋದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.